ದಲಿತ ವರ್ಸಸ್ ಆರ್ಎಸ್ಎಸ್. ಆರ್ಎಸ್ಎಸ್ನ ಕಾನೂನು ಮಾನ್ಯತೆ, ಪಾರದರ್ಶಕತೆಯ ಬಗ್ಗೆ ಅಧಿಕೃತವಾಗಿ ಪ್ರಶ್ನೆ ಎತ್ತಿರುವ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಡೆಯ ಕುರಿತು ಬಿಜೆಪಿ ಸಂಸದ ರಮೇಶ ಜಿಗಜಿಣಗಿ ಅವರ ಹೇಳಿಕೆ ನಾಡಿನ ಪ್ರಜ್ಞಾವಂತರನ್ನ ಕೆರಳಿಸಿದೆ. ಆರ್ಎಸ್ಎಸ್ ತಂಟೆಗೆ ಬಂದವರು ಇದುವರೆಗೆ ಯಾರೂ ಉಳಿದಿಲ್ಲ. ಆರ್ಎಸ್ಎಸ್ ವಿಷಯ ದಲಿತ ಮನುಷ್ಯನಿಗೆ ಏಕೆ ಬೇಕು ಎಂಬ ಪ್ರಶ್ನೆ ಅವರ ಗುಲಾಮಗಿರಿ ಮನಸ್ಥಿತಿಯನ್ನ ಜಗಜ್ಜಾಹೀರುಗೊಳಿಸಿದೆ. ಜೂನಿಯರ್ ಖರ್ಗೆ ಅವರ ಖಡಕ್ ನಿಲುವು ಸಹಜವಾಗಿ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರನ್ನ ಕುಪಿತಗೊಳ್ಳುವಂತೆ ಮಾಡಿದೆ. ಆದರೆ ದಲಿತ ಸಮುದಾಯದವರೇ ಆಗಿರುವ ರಮೇಶ್ ಜಿಗಜಿಣಗಿ ಅವರ ಮಾತುಗಳು ದಲಿತರನ್ನ ಆಕ್ರೋಶಗೊಳ್ಳುವಂತೆ ಮಾಡಿವೆ. ನೋಡ್ರಿ, RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. ಆರ್ಎಸ್ಎಸ್ ತಂಟೆಗೆ ಬಂದವರು ಈವರೆಗೆ ಯಾರೂ ಉಳಿದಿಲ್ಲ ಎಂಬ ಹೇಳಿಕೆ ರಾಜ್ಯದ ಗೃಹ ಸಚಿವರಿಗೆ ಒಡ್ಡಿರುವ ಪ್ರಾಣ ಬೆದರಿಕೆಯಲ್ಲದೆ ಮತ್ತೇನು ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸುಮ್ಮನೆ RSS ತಂಟೆಗೆ ಹೋಗ್ತಾರೆ. ನಮಗೆ ಕೆಟ್ಟ ಅನ್ನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಆರ್ಎಸ್ಎಸ್ ವಿಷಯ ದಲಿತ ಮನುಷ್ಯನಿಗೆ ಏಕೆ ಬೇಕು ಎಂಬ ಮಾತು ಸಮಾಜದಲ್ಲಿ ದಲಿತರ ಸ್ಥಾನಮಾನವೇನು ಎಂಬುದನ್ನ ಸೂಚಿಸುತ್ತೆ. ದಲಿತರ ಸ್ವಾಭಿಮಾನ, ಆತ್ಮಗೌರವವನ್ನೇ ಪ್ರಶ್ನಿಸಿದಂತಿದೆ. ದೇಶದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಘನತೆಯಿಂದ ಬದುಕುವ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ದೇಶದ ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ನಾಯಕರು ದಲಿತರು ಸ್ವಾಭಿಮಾನದಿಂದ ಬಾಳಬೇಕು ಎಂಬ ಆಶಯವನ್ನ ಹೊಂದಿದ್ರು. ಈ ಸ್ಫೂರ್ತಿಯಿಂದ ಪ್ರೇರಣೆ ಪಡೆದ ಜೂನಿಯರ್ ಖರ್ಗೆ ಅವರ ಕ್ರಿಯಾತ್ಮಕ ನಡೆಗೆ ಸಂಸದನೇ ಬೆದರಿಕೆಯೊಡ್ಡುತ್ತಿರುವುದು ನಾಡಿನ ಅತಿ ದೊಡ್ಡ ವಿಪರ್ಯಾಸ. ಕಾಲ ಒಂದಲ್ಲ ಒಂದು ದಿವಸ ಉತ್ತರ ಕೊಡುತ್ತದೆ. ಸಂವಿಧಾನದಡಿ ದೇಶದಲ್ಲಿ ಯಾರೂ ಸುಪ್ರೀಂ ಅಲ್ಲ. ಅವರಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ್ರೆ ಅವೇನು ಸರ್ವೈ ಆಗೋದಿಲ್ಲ. ನಮಸ್ಕಾರ.